84-85 ಐ ಆಮ್ ಡಿಗ್ರಿ ಹೋಲ್ಡರ್ ರೆಗ್ಯುಲರ್. ಬಟ್ ನೌ ಫೇಟ್ ಇಸ್ ಬ್ಯಾಡ್. ಹಣೆ ಬರ ಸರಿ ಇಲ್ಲ. ನೋ, ದಟ್ ಈಸ್ ರಾಂಗ್. ಬಟ್ ಐ ಆಮ್ ಕಾನ್ಸಿಯಸ್. ನನ್ನ ಸಹಪಾಠಿ ನನಗೆ ಚೆನ್ನಾಗಿದ್ದಿದ್ರೆ ಈ ಭೂಮಂಡಲ ಒಂದು ಚಕ್ರದಲ್ಲಿರ್ಬೋದು, ಇಲ್ಲಾಂದ್ರೆ ಗುರುತಿನಲ್ಲಿ ಇರ್ಬೋದು. ಸಾಯುವನಿಗೆ ಒಂದೇ ದಾರಿ, ಸಾಧಿಸುವನಿಗೆ ಸಾವಿರಾರು ದಾರಿ ಬೇಕು ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಾವೆಲ್ರಿಗೂ ಆತ್ಮೀಯವಾಗಿ ಸ್ವಾಗತ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತೀವಿ. ತುಂಬಾ ದಿನಗಳ ನಂತರ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ಅಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಸಂದರ್ಶನ ಮಾಡ್ತಾ ಇದೀವಿ. ಕಾರಣ ಇಷ್ಟೇ, 100 ರೂಪಾಯಿಯಲ್ಲಿ ಪರಿಚಯ ಆದಂತ ವ್ಯಕ್ತಿ, ಆ ವ್ಯಕ್ತಿಯಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವ ಇದೆ ಅಂತ ತಿಳ್ಕೊಂಡು, ಅವರಲ್ಲಿ ಏನೋ ಒಂದು ಸಮಾಜಕ್ಕೆ ಕೇಳುವಂತ ಗುಣ ಇದೆ ಅಂತ ತಿಳ್ಕೊಂಡು ಅವರ ಬಗ್ಗೆ ಇವತ್ತು ಒಂದಷ್ಟು ಸಂದರ್ಶನ ಮಾಡೋಣ, ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ವಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸ್ವಾಗತ ಸರ್. ಸರ್, ನಿಮ್ಮ ಹೆಸರು? ಮಂಜುನಾಥ್. ನೀವು ಮೂಲತಃ ಯಾವ ಊರಿನವರು? ಚಿಕ್ಕದಾಳವಾಟ, ಮಧುಗಿರಿ ತಾಲೂಕು. ಮಧುಗಿರಿ ತಾಲೂಕು. ಐದೇಳಿ ಹೋಗಲಿ, ಮಧುಗಿರಿ ತಾಲೂಕು, ಚಿಕ್ಕದಾಳವಾಟ. ಈಗ ನಿಮ್ಗೆ ಎಷ್ಟು ವರ್ಷ? 66. 10th April 60 ಡೇಟ್ ಆಫ್ ಬರ್ತ್. ಓಕೆ. ಮಧುಗಿರಿಯಿಂದ ದೊಡ್ಡಬಳ್ಳಾಪುರಕ್ಕೆ ಬಂದದ್ದು ಏಕೆ? ಮಾನಸಿಕವಾಗಿ ಹೀಗೆ ಫ್ಯಾಮಿಲಿಯಲ್ಲಿ ಒಂದು ಕುಟುಂಬ, ನನ್ನ ಮಾನಸಿಕವಾಗಿ ಇಲ್ಲಿ 30 ವರ್ಷದಿಂದ ಫ್ಯಾಮಿಲಿ ಡಿವೈಡ್. ಬಟ್ ನನ್ನ ಮಗ ಇಂಜಿನಿಯರ್ ಬಿಡಿ ಇದ್ದಾರೆ. ನಾನು ಇಂಡಿವಿಜುವಲ್ಗೆ ಸ್ವಯಂವಾಗಿ ತಿನ್ನಬೇಕಂತ ಬರ್ತಾ ಇದ್ದೀವಿ ಸರ್. ಅಂದ್ರೆ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಸ್ವಂತ ದುಡಿಮೆಯಲ್ಲಿ ಬದುಕಬೇಕು ಅಂತ ಬಂದಿರೋದು. ಮಧುಗಿರಿಯಿಂದ ದೊಡ್ಡಬಳ್ಳಾಪುರದವರೆಗೂ ಬಂದಿದ್ದೀನಿ ಸರ್. ದುಡಿಮೆ ಅಂತ ಹೇಳಿದ ತಕ್ಷಣ ಈ ಕೈಯಲ್ಲಿ ಏನಿದೆ? ಏನಿದು ಸರ್? ಇದು ಬ್ಯಾಗ್ ಜಿಪ್ ಮೇಕರ್ ಸರ್. ತೋರಿಸ್ಬೋದು ಏನಿದೆ? ತೋರಿಸಿ ಸರ್. ಇದು ಜಿಪ್ ಬ್ಯಾಗ್, ಈ ತರ ಬ್ಯಾಗ್ ಇದೆಯಲ್ಲ, ಇದು ನಿಮ್ ಜಿಪ್ ಇದೆಯಲ್ಲ, ಇದು ಹಾಕ್ತೀನಿ. ಮತ್ತೆ ಈ ಬ್ಯಾಗ್ ಜಿಪ್ ಹಾಕ್ತೀನಿ, ಪ್ಯಾಂಟ್ ಶರ್ಟ್ ಎಲ್ಲ ಹಾಕ್ತೀನಿ ಸರ್. ಇಲ್ಲ ಮೇಡಮ್, ನನಗೆ ಐ ಆಮ್ ಆಲ್ಸೋ D&L 84-86 ಡಿಗ್ರಿ. ಲೈಫ್ ಅಲ್ಲಿ ಕೊಲೆಪ್ಸ್ ಗಾಡ್ ನನಗೆ ಅಪಾಯಿಂಟ್ ಸಿಕ್ಕಿಲ್ಲ. ಅದರಿಂದ ನಾನು ಇದರಲ್ಲಿ ನಿಯತ್ತಾಗಿ ದುಡ್ಕೊಂಡು 1 ರೂಪಾಯಿ ತಿಂತಾ ಇದ್ದೀನಿ. ಎಷ್ಟು ವರ್ಷದಿಂದ ದುಡಿತಾ ಇದ್ರೆ? ಈಗ 15 ವರ್ಷದಿಂದ ತಿಂತಾ ಇದ್ದೀವಿ ಸರ್. 15 ವರ್ಷದಿಂದ. ಈ ದುಡಿಮೆಗೆ ಮುಂಚೆ ನಿಮ್ಮ ಜೀವನ ಹೇಗಿದೆ? ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ? ಕುಟುಂಬದಲ್ಲಿ ಮಗ ಇದ್ದ, ಅವನು ಹೋದ. ಬಟ್ ನನ್ನ ಫ್ಯಾಮಿಲಿ ಬಟ್ ಅವ್ರು ಯಾವ್ದು ಮಿಡ್ಲ್ ಕ್ಲಾಸ್ ಆದ್ರೆ ನಾನು ಎಲ್ಲ ಶೋಷಣೆ ಮಾಡ್ತಾ ಇದ್ದೆ ಬಂದೆ. ನನ್ನ ಉಪಯೋಗಿಸ್ಕೊಳ್ಳೋಕೆ ಎಲ್ಲಾ ಟ್ರೈ ಮಾಡಿದ್ರು. ಇದೆಲ್ಲ ಸರಿ ಇಲ್ಲ, ಎಲ್ಲ 4 ಜನಕ್ಕೆ ಉಪಯೋಗ ಆಗ್ಬೇಕು ಅಂತ ನಾನು ಟ್ರೈ ಮಾಡಕ್ ಹೋದಾಗ ಅವರು ಸಪರೇಟ್ ಆಗಿ ಅವ್ರನ್ನ ಜೀವನ ಮಾಡಿದ್ರು. ಅವ್ರಿಗೆ ನಾನು ಎಫೆಕ್ಟ್ ಮಾಡಲ್ಲ. ಹೆಣ್ಮಕ್ಳು ಗೌರವ ಕೊಡಬೇಕು, ಗೌರವ ಇರಬೇಕು. ಹೇಳ್ಕೊಂಡ್ರೆ ಮನುಷ್ಯನಿಗೆ ಮಾನಸಿಕವಾಗಿ ನಮ್ಗೆ ನೋವಾಗುತ್ತೆ ಹೊರತಾಗ್ಲಿ. ಹೆಣ್ಮಗನೇ ಇಟ್ಬಿಟ್ಟಿದೀವಿ. ಈಗ ಜಸ್ಟ್ ಫೋನ್ ಮಾಡಿ ನಿಮ್ಮ ಹತ್ರ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಬಟ್ ನಾನು ಈಗ ಒಂದು ರೈನ್ ಸೀಸನ್ ಅಲ್ಲಿ ಇವತ್ತು ನಾನು ಕಾಲಿಲ್ಲ. ಅದ್ರ ನೋಡ್ಸ್ಕೊಂಡು ಬರೋದಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಮನೆ ತಿರುಗಿ ಶಿಫ್ಟ್ ಮಾಡಿದ್ರು. ಈಗ ನನಗಾಗ್ಲಿಲ್ಲ. ತಿರುಗಿ ಈ ಕಡೆ ಬಂದೆ. ಯಾವ 1 ದಿನ ಇರ್ಬೋದು, ಜಸ್ಟ್ 2 ದಿನ ಇರ್ಬೋದು. ಇವತ್ತು 3ನೇ ದಿನ ಇರೋದಕ್ಕೆ ಅಸಹ್ಯ ಆಗುತ್ತೆ. ಯಾಕಂದ್ರೆ ಒಂದು ಚಾನ್ಸ್ ಅಷ್ಟೇ ಮನುಷ್ಯನಿಗೆ. ಇನ್ನೊಂದ್ಸರಿ ಹೋದ್ರೆ ಅವ್ರಿಗೆ ಅಲರ್ಜಿ ಆಗಿರುತ್ತೆ. 15 ವರ್ಷದಿಂದ ಇಲ್ಲಿದ್ದೀರ? ಹಿಂಗೆ ಅಲೆಮಾರಿಯಲ್ಲೇ ಜೀವನ ಮಾಡ್ತಾ ಇದ್ದೀನಿ. ಅಂದ್ರೆ ಜೀವನ ಅಲೆಮಾರಿಗೆ ಹೋಗ್ತಿದೆ. ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಮೊದಲು ಚೆನ್ನಾಗಿದ್ರ? ನಿಮ್ಗೆ ಈಗ ಚೆನ್ನಾಗಿದ್ದಾರ? ಮೊದ್ಲಿಂದ ಚೆನ್ನಾಗಿಲ್ಲ ಸರ್. ಆದ್ರೂ ನಾನು ಸುಧಾರಿಸ್ಕೊಂಡು ಹೋಗ್ತಲೇ ಇದ್ದೀನಿ. ನಾನು ಹಿಂಗೇ ಇಂಡಿವಿಜುವಲ್ ಬರ್ತಾ ಇದ್ದೆ. ಅವ್ರು ಬರೋದು ಹೋಗೋದು, ಅಲ್ಲಿ ಮನೆ ಮಾಡೋದು, ಇಲ್ಲಿ ಮನೆ ಮಾಡೋದು. ತಿರ್ಗಾ ಇವತ್ತು ಈಗ ಬರ್ಬೇಕಾದ್ರೆ 3 ದಿನ ತಿರ್ಗಾ ಅಲ್ಲೇ ಮನೆ ಶಿಫ್ಟ್ ಆಯ್ತು. ಊರಲ್ಲಿ ನಾನು ಗೌರವವಾಗಿ ಬದುಕ್ತಾ ಇದ್ದೆ. ಚಿಕ್ಕದಾವರದಲ್ಲಿ ಮನೆ ಖಾಲಿ ಮಾಡಿಸೋದು, ತಗೊಂಡೋಗೋದು, ಖಾಲಿ ಮಾಡಿಸೋದು, ತಗೊಂಡೋಗೋದು. ಇದು ಯಾವ ಕಾರಣಕ್ಕೋಸ್ಕರ ತರ ಮಾಡ್ತಿದಾರ? ಅದು ನನಗೆ ಅರ್ಥನೇ ಆಗ್ತಾ ಇಲ್ಲ. ಅದು ಹೇಳ್ಬಾರ್ದು. ಈಗ ನಾವು ಪ್ರೆಸೆಂಟ್ ಸಿಚುವೇಶನ್ ಎಲ್ಲಿಗೆ ಯಾವ್ದಾದ್ರು ಓಡಿಸಬಾರ್ದು. ಯಾಕಂದ್ರೆ ತರನು ಆಗ್ಬೋದು, ಆದ್ರೆ ನಂದು ತಪ್ಪಿರ್ಬೋದು. ಬಟ್ ನಂದೇ ನೇರವಾಗಿ ನಂದೇ ಕರೆಕ್ಟ್ ಇದೆ ಅಂತ ಹೇಳೋಕ್ಕೂ ಸಾಧ್ಯವಿಲ್ಲ. ನನ್ನಲ್ಲೂ ಸ್ವಲ್ಪ ಎಫೆಕ್ಟ್ ಇರ್ಬೋದು. ಅದನ್ನ ತಿದ್ದು ಹೇಳ್ಬೇಕಾದ್ರೆ ಅವನಿಗೂ ತಾಕತ್ತಿದೆ. ಅದನ್ನ 4 ಜನ ಹೇಳ್ಬೇಕು. ಆದ್ರೆ ಅವ್ರಿಗೆ ಹೇಳೋದಕ್ಕೆ ಧೈರ್ಯ ಇಲ್ಲ. ಯಾಕಂದ್ರೆ ನಾನು ಯಾವ ತಪ್ಪು ಮಾಡ್ತಾ ಇಲ್ಲ, ಕರೆಕ್ಟ್ ಆಗಿದ್ದೀನಿ. ಅದು ಅವರು ಈಗ ಮಗ ಇಂಜಿನಿಯರ್, ಮಗ ಏನ್ ಮಾಡ್ತಿದ್ದಾರೆ? ಅವರು ಇಂಜಿನಿಯರಿಂಗ್ ಇದ್ದಾರೆ. ಎಷ್ಟು ಜನ ಮಕ್ಕಳಿದ್ದಾರೆ? ಇನ್ನ ಇಲ್ಲ, ಒಬ್ರೇ ಸರ್. ನಿಮ್ಗೆ ಒಬ್ರೇ ಮಕ್ಕಳ? ಮಗನ? ಇಲ್ಲ ಸರ್, ಹೆಣ್ಮಗು ಇದ್ದಿದ್ರೆ
ಹ್ಯಾಪಿ ಹೆಣ್ಮಗು ಅದಕ್ಕೆ ಬಯಸ್ತಾ ಇದ್ರು. ಹೆಣ್ಮಗು ಇದ್ರೆ ಇರೋದು ಮನೆ ಜೀವನ ಬರ್ಕೊಟ್ಟು ಆರಾಮಾಗಿ ಒಂದು ಚಂದ ನೀರು ಕೊಡ್ತಾ ಇದ್ರು. ಹೆಣ್ಮಗು ಒಂದು ತಂದೆ ಅಂತ ಬಂದ ಅಂತ ಏನೋ ಒಂದು 15 ದಿವಸ ಇಟ್ಕೊಂತಿದ್ರು, ಕಳಿಸ್ತಾ ಇದ್ರು. ಅದು ಇಲ್ಲ ನಮ್ಗೆ. ಹೆಣ್ಣು ಮಗು ಇಲ್ಲ ಅನ್ನೋ ಒಂದು ಕೊರಗಿದೆ ನಿಮ್ಮಲ್ಲಿ. ಹಾ, ಅದು ಒಂದಿದೆ ಸರ್. ಅದಿತ್ತು, ಅದು ಇಲ್ವಲ್ಲ. ಇನ್ನೇನು 65 ಇಯರ್ಸ್ ಆಗಿಲ್ಲ. ಬಟ್ ಒಂದು ಹೆಣ್ಮಗು ಅಂತ ಬಯಸ್ಬೇಕಾದ್ರೆ ಅವ್ರಿಗೆ ಕೊಟ್ಟಿಲ್ಲ, ಬೇಡದಿದ್ರೆ ಕೊಟ್ಟಿದ್ದಾರೆ. ಗಂಡು ಮಗು ಇದ್ದಾನೆ, ಅವನು ಬೆಸ್ಟ್ ಇಸ್ ಆಲ್ಸೋ ಗುಡ್ ಪರ್ಸನ್, ಅವನು ಒಳ್ಳೆ ಹುಡುಗ. ಅವ್ರಿಗೆ ಬ್ರೈನ್ ವಾಶ್ ಮಾಡಿದ್ದಾರೆ. ಮೊದ್ಲು ಕಳಿಸ್ತಾ ಇದ್ದ 1500 ಕೊಡಪ್ಪ ನಮ್ಮ ತಂದೆ ಅಂತ. ಅದನ್ನು ಈಗ ಒಂದು 4 ತಿಂಗಳಿಂದ ಕಳಿಸಿದೆ. ಅದಕ್ಕೆ ನಮ್ಗೆ ಇದೆಯಲ್ಲ ವೃತ್ತಿ, ಕಾಲು ಇರೋ ತಕ್ಕನ್ನ ನಡೆಯೋಣ, ಹೋಗ್ತಾ ಇರೋಣ, ಜೀವನ ಮಾಡೋಣ ಅಂತ ಮಾಡ್ತಾ ಇದ್ವಿ. ಡಬಲ್ ಗ್ರಾಜುಯೇಟ್ ಅಂತ ಅಂದ್ರೆ ನೀವು ಮಧ್ಯೆ ಮಧ್ಯೆ ಇಂಗ್ಲಿಷ್ ಪರದಲ್ಲಿ ತೋರಿಸ್ತಿದ್ದೀರಾ? But I am also graduate, 8 lakh will speaking, 4 lakh will reading. But now fate is bad. ಹಣೆ ಬರ ಸರಿ ಇಲ್ಲ. No, that is wrong. But I am conscious. ಅಂದ್ರೆ ಒಟ್ಟಾರೆಯಾಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಒಂದು ಜಾಗ ಇಲ್ಲ. ಫ್ಯಾಮಿಲಿ ವೈಫ್ ನನ್ನ ಸಹಪಾಠಿ ನನಗೆ ಚೆನ್ನಾಗಿದ್ದಿದ್ರೆ ಈ ಭೂಮಂಡಲ ಒಂದು ಚಕ್ರದಲ್ಲಿ ಇರ್ಬೋದು, ಇಲ್ಲಾಂದ್ರೆ ಗುಡ್ಸ್ನಲ್ಲಿ ಇರ್ಬೋದು. ಇಲ್ಲ ಭೂಮಿ ಎತ್ತು ಬಿಡ್ತಾನೆ ಗಂಡಸು, ಇಲ್ಲಾಂದ್ರೆ ಗುಡ್ನಲ್ಲಿ ಇರ್ಬೇಕಂದ್ರೂ ಇರ್ತಾನೆ, ಹ್ಯಾಪಿ ಆಗಿರ್ತಾನೆ. ಅದು ಸರಿ ಇಲ್ಲ ಅಂತಾಗ ಯಾವುದೂ ಇಲ್ಲ. ಈಗ ಹೆಣ್ಮಗುಗೆ ಪ್ರಾಮುಖ್ಯತೆ ಇದೆ, ಆದ್ರೆ ಎಲ್ಲಾರು ಹೆಣ್ಮಕ್ಳು ಅದೇ ರೀತಿ ಇರೋದಿಲ್ಲ. ಒಂದೊಂದು ಹೆಣ್ಮಗು ಒಂದೊಂದು ಲೈಫಲ್ಲಿ ನನಗ್ ಬಂದಿದೆ, ನಾನು ಅನುಭವಿಸ್ತಾ ಇದ್ದೀನಿ. ಬೇರೆ ತೊಂದರೆ ಕೊಡಬಾರ್ದು. ಎಲ್ಲ ಹೆಣ್ಮಕ್ಳು ಇಲ್ಲ. ಒಂದು ಹೆಣ್ಮಗು ಮೊನ್ನೆ ಬೋಣಿಗೆ ಮಾಡ್ತು, 300 ರೂಪಾಯಿ ವ್ಯಾಪಾರ ಆಗಿದ್ದು ನನಗೆ ಫಸ್ಟ್ ನನ್ನ ಲೈಫಲ್ಲಿ. ಒಂದು ಅಮಾವಾಸ್ಯೆ ದಿನ ಗುರುವಾರ ಅಥವಾ ಸೌಜನ್ಯಕ್ಕೆ ಹೆಣ್ಮಕ್ಳು ಇರ್ತಾರೆ, ಎಲ್ಲ ಹಂಗೂ ಇರ್ತಾರೆ. ನನ್ನ ಮಗಳು ಹಂಗೆ ಇರ್ಬೋದು, ಬೈ ಚಾನ್ಸ್ ಆಗಿ ಬಿಟ್ಟಿದ್ರೆ ಆ ತರ ಇರ್ಬೋದಾಯ್ತು, ಆದ್ರೆ ಆಗ್ತಾರೆ ಇಲ್ಲ. ನನ್ಗೆ ನಮ್ಮ ತಾಯಿ ನನಗೆ ಸಾಕಿ ಸಲಿ ಇದು ಮಾಡಿದ್ದಾರೆ. ನಮ್ಮ ತಂದೆ ನನಗೆ 1976-77 ಹೋದ್ರು. ನಮ್ಮ ತಾಯಿ ಹಿಂದೂಪುರ ತವ್ರ ಮನೆ, ನನ್ನ ಕಡಗತ್ತೂರು, ನನ್ನ ಹೈಸ್ಕೂಲ್ ಫಸ್ಟ್ ಇಯರ್ ಬ್ಯಾಚ್ 75. 3 ವರ್ಷ ಬೇರೆಯವ್ರ ಮೇಲೆ ಊಟ ಮಾಡಿ ಬೆಳೆದಿಲ್ಲ. ಅಲ್ಲೆಲ್ಲ ಅಚ್ಚುಮೆಚ್ಚಾಗಿದ್ದೀನಿ. ದೊಡ್ಡ ಶ್ರೀಮಂತರ ಅವ್ರ ಮನೆಯಲ್ಲಿ. ನನಗೆಲ್ಲ ಮನೇನೆ ಬೆಲ್ಲದ ಅಂಗಡಿಗೆ ಕಳಿಸ್ತಾ ಇದ್ರು ನನ್ನ. ಯಾಕಂದ್ರೆ ಆನೆಸ್ಟ್ ಆಗಿರ್ಬೇಕು. ಆನೆಸ್ಟ್ ಆಗಿರೋದೇ ಗಾಡು ಈ ತರ ಕೆಲಸ ಕೊಡ್ತಾ ಇದ್ದಾನೆ. ಅಂದ್ರೆ ಒಟ್ಟಾರೆಯಾಗಿ ಪ್ರಾಮಾಣಿಕವಾಗಿದ್ದಾಗ ಭಗವಂತ ಏನನ್ನು ಕೊಡಲ್ಲ ಅನ್ಸುತ್ತೆ. ಇಲ್ಲಿ ಬೆಲೆ ಅನ್ಸುತ್ತೆ. ಅದು 100% ಕರೆಕ್ಟ್. ಬಟ್ ಯಾವಾಗ ಕೊಡ್ತಾನೆ ಹೇಳಲ್ಲ ಅವನ ಚಾನ್ಸ್, ಅದನ್ನ ನಾನು ಹೇಳಕ್ಕಾಗಲ್ಲ. ಕಾಯ್ಬೇಕು. ವೇಟಿಂಗ್ ಲೈಫ್ ಗಾನ್. ಒಟ್ಟಾಗ್ತೀವಲ್ಲ ಅಷ್ಟೊಳಗ ಏನು ಊಟ ಮಾಡಕ್ಕಿಲ್ಲ. ಇಲ್ಲ ಊಟ ಮಾಡಿ ಅಂತ ಹೇಳಿದ್ವಿ. ನಂದು ಸ್ವಾಭಿಮಾನ ವ್ಯಕ್ತಿ, ಊಟ ಮಾಡಿದ್ದೀನಿ ಅಂತ ಹೇಳ್ತೀನಿ ನಾನು ಒಂದ್ಸಾರಿ. ಗ್ರೇಟ್ ಸರ್. ನಿಜವಾಗ್ಲು ಈ ವ್ಯಕ್ತಿತ್ವಕ್ಕೆ ನಾನು ನಿಮ್ಮನ್ನ ಸಂದರ್ಶನ ಮಾಡ್ತಾ ಇರೋದು. ಒಟ್ಟಾರೆಯಾಗಿ ನನಗೆ ಅರ್ಥ ಆಗ್ತಾ ಇರೋದು, ಈಗ ಮಾತಾಡ್ತಾ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ನಿಮ್ ಜೊತೆ ಚೆನ್ನಾಗಿದ್ದಿದ್ರೆ ಇವತ್ತು ನೀವು ಅಲಮಾರಿ ಆಗ್ತಾ ಇರ್ಲಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಅಲಮಾರಿ ಅಧ್ಯಕ್ಷ ಆಗಿದ್ದೀನಿ. ಕೊರೋನಾ ಟೈಮ್ನಲ್ಲಿ ಎಲ್ಲರಿಗೂ ಫುಡ್ ಕೊಡಿಸಿದ್ದೀನಿ. ಇಲ್ಲಿ ನಮ್ಮ ಚಿಕ್ಕದಾರವಾಟ ಹಂದಿ ಜೋಗಿಯವ್ರಿಗೆ ಮತ್ತೆ ಬೇರೆಯವ್ರಿಗೆ ಎಲ್ಲರಿಗೂ ಕೊಡಿಸಿದ್ದೀವಿ. ಬಟ್ ನನ್ಗೆ ಇವತ್ತು ಆಗ ಅವ್ರಿಗೆಲ್ಲ ಚೆನ್ನಾಗಿರ್ಲಿ. ಬಟ್ ನಾನು ಈಗಲೇ ಕರೆಕ್ಟ್ ಆಗಿ ನಾನು ದುಡಿಮೆ, ನಾನು ವೈಟ್ ಮನಿ ಏನಿದೆ ನನ್ನ ಶ್ರಮ, ಈ ತರ ದುಡ್ಡು ನಾನು ತಿಂತೇವೆ. ಒಟ್ಟಾರೆಯಾಗಿ ಯಾರ ನನ್ನ ಸ್ನೇಹಿತರು ಒಬ್ರು ಕೊಟ್ಟಿದ್ರು ಮೊನ್ನೆ ಎಂದು ಇದೇ ಮಳೆಗಾಲದಲ್ಲಿ ಭಾನುವಾರ ಹೋಗಿ ಶನಿವಾರ ಅವ್ರಿಗೆ ದುಡ್ಕೊಂಡು ಬಂದು 200 ಆಗಿತ್ತು. ನನ್ನ 100 ರೂಪಾಯಿ ನಾನು ಇಟ್ಕೊಂಡು ಆ 100 ರೂಪಾಯಿ ಏನಾದ್ರು ಮಾಡಿ ಕಳಿಸ್ಕೊಡೋಣ ಅಂತ ನಿಮ್ಮ ಹತ್ರ ಅವ್ರು ಕೇಳಿದ್ರು. ಅದು ನೀವು ಆತಲ್ಲ, ಯಾಕಂದ್ರೆ ಹೋಗಿದೆ ಅಂತೆ ಕೇಳಿದ್ರು. ಏನಪ್ಪ ಯಾಕೆ ಕಳಿಸ್ದಪ್ಪ ಅಂತ. ಇಲ್ಲ ದುಡ್ಡು ಹೋಗ್ಬಿಡ್ಬೇಕು, ಅದು ವೈಟ್ ಮನಿ. ನನ್ನ ದುಡ್ಡು ಮೇಲೆ ನನಗೇ ಬೇಕು. ನನ್ನ ಕಷ್ಟ ಶ್ರಮ ಏನಿದೆ ನನಗೆ ಬೇಕು. ಬಟ್ ನೀವು ಹೇಳ್ಕೊಳ್ಳೋದ್ರಲ್ಲಿ ಏನ್ ಪ್ರಯೋಜನ ಇಲ್ಲ. ನೀವು ಕೊಟ್ಟಲ್ಲ ಇಂಟು ನನಗೆ ಒಂದು ಅನಾಥಾಶ್ರಮದ ಆಶ್ರಯ ಕೊಟ್ರೆ ಎಲ್ಲಾದ್ರೂ ಸೇರ್ಕೊಂಡು. ಖಂಡಿತ. ಅವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೆ 100 ರೂಪಾಯಿಯಲ್ಲಿ ವ್ಯಕ್ತಿತ್ವ ಪರಿಚಯ ಆಗಿದ್ದು ಅಂತ. 100 ರೂಪಾಯಿ ಪ್ರಾಮಾಣಿಕವಾಗಿ ದುಡ್ದಿದ್ರು. ಯಾರೋ ಎಷ್ಟೋ ದಿನಗಳ ನಂತರ ತುಂಬಾ ಹೆಲ್ಪ್ ಮಾಡಿದ್ರು. 100 ರೂಪಾಯಿ ಏನಿಲ್ಲ, ಒಂದು 2 ದಿನ ಆಗಿತ್ತು ಹೆಲ್ಪ್ ಮಾಡಿ. 3ನೇ ದಿನ ದುಡಿದು ಆ ದುಡ್ಡನ್ನ ನನಗಿದ್ರು ಇಟ್ಕೊಂಬರಾಯ್ತು. ಬಟ್ ಬೇಡ, ಕಷ್ಟ ಕಾಲಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಅವ್ರಿಗೆ ನನ್ನ ಕೈಗೆ ಕೊಟ್ಟು ದುಡ್ಡನ್ನ ನಮ್ಮ ಮಿಸಸ್ ಅವರೇ ಅವ್ರಿಗೆ 100 ರೂಪಾಯಿ ವಾಪಸ್ ಕಳಿಸಿದ್ರು. ಇವ್ರಿಗೆ ಅದೇ ಸಮಾಧಾನ, ನಾನ್ ದುಡ್ದಂತ ದುಡ್ಡನ್ನ ನನಗೆ ಹೆಲ್ಪ್ ಮಾಡಿದವ್ರಿಗೆ ವಾಪಸ್ ಕೊಟ್ಟಿದ್ದೀನಿ, ಅದು ಸಾರ್ಥಕತೆ ಅಂತ. ಸರ್, ಹಾಗೆ ಮಾತಾಡ್ತಾ ಈಗ ನನಗೆ ಅನ್ಸಿದ್ದು, ಒಟ್ಟಾರೆಯಾಗಿ ನಿಮ್ಗೆ ಫ್ಯಾಮಿಲಿ ಜೊತೆಗಿದ್ರೆ ನೀವು ಅಲಮಾರಿ ಆಗ್ತಿರ್ಲಿಲ್ಲ ಒಂದು. ಎರಡನೇದು, ಅದು ಯಾವಾಗ ನಿಮ್ಗೆ ಫ್ಯಾಮಿಲಿ ಹೊಂದಾಣಿಕೆ ಆಗಲ್ಲ ಅಂತ ಗೊತ್ತಾಯ್ತು, ಆ ಟೈಮಲ್ಲಿ ನೀವು ಹೊರಗಡೆ ಬಂದ್ಬಿಟ್ರಾ?
ಮೊದ್ಲಿಂದ ಈಗ 30 ಇಯರ್ಸ್ ಹೊರಗಡೆ ಬರೋದು ಹೋಗೋದು ಅವ್ರು ಏನ್ ಗೊತ್ತಾ, ಅವ್ರದ್ದು ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂತಾರೆ ಯಾವನ್ನ ಬೇಕಾದಾಗ. ಮಗನಿಗೆ ಅದು ಗೊತ್ತಿಲ್ಲ, ಅವ್ರು ಗೊತ್ತಾದ್ರೂ ಮಗನಿಗೆ ಇನ್ನು ರಿಸ್ಕ್ ಯಾಕೆ ಅವನಿಗೆ ತೊಂದರೆ ಕೊಡೋದು, ಆ ಮಗನಿಗೆ ತೊಂದರೆ ಕೊಡ್ಲೇಬಾರ್ದು, ನಾನು ಏನಾದ್ರು ನಾನೇ ಬರ್ತಿರ್ತೀನಿ. ಮತ್ತೆ ಅವನಿಗೆ ಚಿಂತೆ, ಅವನ ಮೊನ್ನೆ ಇನ್ನು ಧಾರವಾಡದಲ್ಲಿ ಮದುವೆ ಆಗಿದ್ದಾನೆ, ಇನ್ನ ಅವನಂತೂ ಇಂಜಿನಿಯರ್. ಬೇರೆಯವ್ರಿಗೆ ಅವ್ರ ಫ್ಯಾಮಿಲಿಯಲ್ಲಿ ನಾನು ಎಂಟ್ರಿ ಆಗ್ಬಾರ್ದು, ಯಾಕೆ ಗೊತ್ತಾ, ಅವರಾದ್ರೂ ಸುಖವಾಗಿರ್ಲಿ, ಚೆನ್ನಾಗಿರ್ಲಿ. ಈ ಒಂದು ದೊಡ್ಡ ಗುಣ, ಆ ಒಂದು ವಿಚಾರಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತದೆ. ತದನಂತರ ನೀವು ಹೊರಗಡೆ ಬಂದ್ಬಿಟ್ರಿ, ಹೊರಗಡೆ ಬಂದು ಇವತ್ತು ಈ ಒಂದು ಜಿಪ್ ಹಾಕೋ ವ್ಯಾಪಾರ ಇಟ್ಕೊಂಡು ಓಡಾಡ್ತಾ ಇದ್ದೀರಾ. ಈ ಒಂದು ಹೋರಾಟ, ಈ ಒಂದು ಅಲಮಾರಿ ಜೀವನ ನಿಮ್ಗೆ ಏನ್ ಅನ್ನಿಸ್ತಿದೆ? ಈ ಅಲಮಾರಿ ಜೀವನ ಕಷ್ಟ, ಅದರಿಂದ ಸರ್ಕಾರ ಅಲಮಾರಿಯವರಿಗೆ ಸಹಾಯ ಕೊಡ್ತಾ ಇದೆ. ಆದ್ರೆ ಆ ಸಹಾಯನ ಉಪಯೋಗಿಸ್ಕೊಳ್ಳೋದಕ್ಕೆ ತನ್ನ ವೈಯಕ್ತಿಕವಾದಂತಹ ಸಮಸ್ಯೆಗಳಲ್ಲಿ ಏನಿದೆ ಫ್ಯಾಮಿಲಿ ಅದು ಹೊಂದಾಣಿಕೆ ಮಾಡಬೇಕಂತದ್ದು ಸಮಸ್ಯೆನೂ ಅವರು ಗಮನ ತಗೋಬೇಕು. ಒಂದೇ ಒಂದು ಪಾಯಿಂಟ್ ಅಂದ್ರೆ ಗಂಡಸದೇ ತಪ್ಪು ಹೆಣ್ದೇ ತಪ್ಪು ಅಂತ ತಿಳ್ಕೋಬಾರ್ದು. ಗಂಡಸು ತಪ್ಪು ಇರುತ್ತೆ, ಅದು ತಿದ್ದು ಹೇಳುವಂಥದ್ದು ಹೆಣ್ಣು ಬದಬೇಕು. ಎಲ್ಲೊಂದು ಏನ್ ತಪ್ಪಿದೆ ಅಂತ ತಿಳಿಯಂತ ಅದನ್ನ ಪರಿಹಾರ ಸಮಾಜ ಮಾಡ್ಬೇಕು. ಸತ್ಯ. ಇಲ್ಲಿ ಗಂಡದೇ ತಪ್ಪು ಹೆಣ್ಣದೇ ತಪ್ಪು ಅನ್ನೋ ಆಗಿಲ್ಲ, ಇಲ್ಲ. ಹೆಣ್ಣು ಗಂಡು ಎರಡೂ ತಪ್ಪಿರುತ್ತೆ, ಎರಡನ್ನೂ ಕೂಡ ಪರಿಶೀಲನೆ ಮಾಡಿ ನಾನು ಒಂದು ಸಪೋರ್ಟ್ ಮಾಡ್ತಾ ಇರುತ್ತೆ. ಇಲ್ಲ ಸರ್, ಇದ್ದಿದ್ದು ನಾನು ಯಾಕೆ ಈಗ ಮಾಡ್ತಾ ಇದ್ದೆ, ಮೈ ವೈಫ್ ಈಸ್ ಮೈ ನಾನು ಕಂಟ್ರೋಲ್ ಆಗಿದ್ದಿದ್ರೆ ಇವತ್ತು ನಾನು ಬೇರೆ ಎಲ್ಲೋ ಇರ್ತಾ ಇದ್ದೆ ಸರ್. ಬೇರೆ ಇದ್ದಾರಾ ಈಗ? ಇಲ್ಲ ಮೇಡಮ್, ನಾನು ಇಲ್ಲದಕ್ಕ ಕಾರಣಕ್ಕೆ ಆದ್ರೂ ನಾನು ಇದ್ದಾರೆ ಅಂತ ಸುಮ್ಮನೆ ಅವ್ರು ಬರೋದು, ಇಲ್ಲಿ ಹಾಸ್ಪಿಟಲ್ ಅಂತ ತೋರ್ಸೋದು, ಹಾಸ್ಪಿಟಲ್ ಅಂತ ತೋರ್ಸ್ಕೊಂಡ್ ಬರೋದು, ಬೇರೆ ಕಡೆ ಮನೆ ಮಾಡೋದು. ಇದು 3 ಸಾರಿ ನಮ್ಮ ಊರಿಂದ ಇಂದುಪುರಕ್ಕೆ ಚೇಂಜ್ ಮಾಡಿದ್ದಾರೆ ಮನೆ. ಇವತ್ತು ಚೇಂಜ್ ಮಾಡಿದ್ರು, ಅದಕ್ಕೆ ನಾನು ಅವ್ರಿಗೆ ಫೋನ್ ಮಾಡಿದೆ, ಮನೆಯವರು ಓನರು ನೀವು ಒಳ್ಳೆಯರಪ್ಪ ಇರಪ್ಪ ಅಂತ ಹೇಳಿದ್ರು ಇವರೇ ಬೀಗ ಹಾಕೊಂಡು ಹೋದ್ರೆ ಅಂದ್ರೆ ಹೇಳಿಕೆ ಮಾತು. ಅಲ್ಲಿ ಕೆಲವರು ಈ ಸೂಪರ್ ಸ್ಪಿನ್ ಮಿಲ್ಲಿಂಗ್ ಇದೆ, ಹೇಳಿಕೆ ಮಾತ್ರ ಕೇಳ್ಬಿಟ್ಟು ಈ ತರ ಬ್ಲೈಂಡ್ ಆಗ್ತಾ ಇದೆ. ಅಲ್ಲಿ ಎಲ್ಲಿ ಬ್ಲೈಂಡ್ ಆಗ್ತಾ ಇದೆ, ಆ ಮೈಂಡ್ ಎಲ್ಲಿ ವಾಶ್ ಆಗುತ್ತೆ ಅವ್ರದ್ದು, ಯಾವಾಗ ದೇವ್ರ ಬುದ್ಧಿ ಕೊಡ್ತಾನೋ ಅಲ್ಲಿವರೆಗೂ ನಾವು ವೇಟಿಂಗ್ ಮಾಡೋದು ಇದ್ರ ಬೇಡ. ಇಲ್ಲಾಂದ್ರೆ ಮಗನಿಗಾದ್ರೂ ಒಳ್ಳೇದಾಗಲಿ. ಸರ್, ಈಗ ನಿಮ್ಮ ಮಗನಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀರಾ, ನಿಮ್ಮ ಧರ್ಮಪತ್ನಿಯವರಿಗೆ ಒಂದು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀರಾ. ನೀವು ಈಗ ಹೊರಗಡೆ ಈಗ ಅಲಮಾರಿ ತರ ಒಂದು ವ್ಯಾಪಾರವನ್ನ ಮಾಡ್ಕೊಂಡು ಓಡ್ತಾ ಇದ್ರಲ್ವಾ, ಎಂದಾದ್ರೂ ಅಯ್ಯೋ ಈ ಜೀವನ ಸಾಕು ಅನ್ಸಿಲ್ವಾ? ಅನ್ಸಿದೆ ಸರ್. ಅಂದ್ರೆ ಸಾಯುವನಿಗೆ ಒಂದೇ ದಾರಿ, ಸಾಧಿಸುವನಿಗೆ 1000 ದಾರಿ ಬೇಕು ಸರ್. ಯಾಕಂದ್ರೆ ನಾನು ಒಂದ್ಸಾರಿ ನನ್ನ ಹ್ಯಾಬಿಟ್ ಒಂದ್ಸಾರಿ ಹೋಗಿದ್ದೆ ಡ್ರಿಂಕ್ಸ್ ಕುಡಿಯಕ್ಕೆ ಒಂದು ಕಡೆ ಎಲ್ಲೋ, ಬೋರ್ಡ್ ನೋಡಿದೆ, ಸಾಯುವನಿಗೆ ಒಂದೇ ದಾರಿ, ಒಂದ್ ಕ್ಷಣ ಓಡುವುದು, ಸಾಧಿಸೋನಿಗೆ 1000 ದಾರಿ ಇದೆ. ಜೀವನ ಅದು ಮಳೆ ಚಳಿ ಗಾಳಿ ಇನ್ನ ಇಲ್ಲ, ನೋಡೋಣ ಪ್ರಪಂಚ ಏನಿದೆ, ಬದುಕು ಸಾಧಿಸೋಣ. ಸತ್ರೆ ಏನ್ ಜನ್ಮ ಕೊಟ್ಟಿದೆ ದೇವರು, ಆಹಾರ ತಿನ್ಕೋಣ, ಇಲ್ಲಂತ ಸರ್ ರೈತರಿಗೆ ಹೆಲ್ಪ್ ಮಾಡಿ ಅಂತ ಕೇಳೋಣ, ಅದೊಂದಿದೆ. ಅದಕ್ಕೆ ನಾನು ನಿಮ್ಮ ಹತ್ರ ಅವತ್ತು ಒಂದು ಫೋನ್ ಪೇ ಮಾಡಿ ನನ್ನ ಸ್ನೇಹಿತರು ಕೊಟ್ಟು ಏನಿತ್ತು, ಶನಿವಾರ ಕೊಟ್ಟರು. ಶನಿವಾರ ಕೊಟ್ಟಿದ್ದು, ಭಾನುವಾರ ಬಂದೆ, ಭಾನುವಾರ ಎಲ್ಲ ನಿಮ್ಗೆ ಕೊಟ್ಟಿದ್ದು ಕೊಟ್ಬಿಟ್ಟೆ, ರಿಟರ್ನ್ ಹೋಗಿದ್ದೇನೆ. ಅದರಿಂದ ನೀವು ಈ ವ್ಯಾಪಾರ ಎಷ್ಟು ದುಡಿಮೆ ಮಾಡ್ತೀರಾ ಒಂದು ದಿನಕ್ಕೆ? 1ನೇ ತಾರೀಕು ಬಂದು 1:05 ಇದ್ರೆ ಅಫಿಷಿಯಲ್ಸ್ ಇದ್ರೆ, ಭಾನುವಾರ ಸಂಡೇ ಇದ್ರೆ ವ್ಯಾಪಾರ ಆಗುತ್ತೆ. ನಿನ್ನೆ ಆಗಿತ್ತು ವ್ಯಾಪಾರ, ಇವತ್ತು 1 ರೂಪಾಯಿ ಇಲ್ಲ. ನಿಮ್ಗೋಸ್ಕರ ನಾನು ಮೀಟಿಂಗ್ ಅಲ್ಲಿ ಇದ್ದು ಬಂದು ತಿರುಗಾಡ್ಕೊಂಡ್ರಿ. ಈಗ 10 ರೂಪಾಯಿ ಇದೆ ಸರ್, ಆದ್ರೂ ಬದುಕ್ತೀನಿ, ಕರೆಕ್ಟ್ ಆಗಿ ಜೀವನ ಮಾಡ್ತೀನಿ, ಯಾರನ್ನು ಬೆಗ್ಗಿ ಕೇಳಲ್ಲ. ಕಾಲು ಇಲ್ಲ ನನಗೆ. ಆಲ್ರೆಡಿ ಈಸ್ ಐ ಎಮ್ ಎ ಪ್ಲೇಯರ್, ರೆಗ್ಯುಲರ್, ಬಟ್ ನೋ ಸರ್ಕಮ್ಸ್ಟೆನ್ಸ್, ಬಿಸಿನವರು ಅದು ಊಟ ಇದ್ರೆ ಇದನ್ನ ಹೆಲ್ತಿ. ನನಗೆ ಶುಗರ್ ಇಲ್ಲ, BP ಇಲ್ಲ, ಏನಿಲ್ಲ. ಬಟ್ ನಾವು ಏನೇ ಯಾವ ಮನೆಗೆ ಹೋಗ್ಲಿ, ಒಂದು ಅನಾಥಾಶ್ರಮ ನೋಡ್ಕೊಳ್ಳಿ, ಇಲ್ಲ 5 ಗಂಟೆಗೆ ಎದ್ದು ವಾಕ್ ಮಾಡೋ, ಹೊರಗಡೆ ಬಂದ್ಬಿಡ್ಬೇಕು, ಕ್ಲೈಮೇಟ್ ಗಾಳಿ ಕುಡಿಬೇಕು. ಅದೇ ನನ್ನ ಜೀವನ. ನೀರ್ಗೆ 2-3 ದಿವಸ ಜೀವನ ಮಾಡ್ತೀನಿ. ಒಂದು ಬಾಟ್ಲಿ ನೀರಿದ್ರೆ ಊಟನೂ ಬೇಡ ನನಗೆ. ನನ್ನ ಮಗ ಹಾಸ್ಪಿಟಲ್ ತೋರಿಸಿದ್ರಿ ಒಂದ್ಸರಿ, ಏನೋ ಕಿಡ್ನಿ ಇದ್ದಿತ್ತಂತೆ, ಲಿವರ್ ಇತ್ತಂತೆ, ಹಾಸ್ಪಿಟಲ್ ತೋರಿಸ್ತಾನೆ, ಚೆನ್ನಾಗಿ ನೋಡಿದಾನೆ. ಅವನು ಮೈ ಸನ್ ಇಸ್ ಗ್ರೇಟ್. ಅಂದ್ರೆ ತೊಂದ್ರೆ, ನಮ್ದು
ಅವನದು ಫ್ಯಾಮಿಲಿ ಇದೆ, ಈ ವಯಸ್ಸಲ್ಲಿ ಗಂಡ ಹೆಂಡತಿದ್ದು ಫ್ಯಾಮಿಲಿ ಅವನ ಕಥೆ ಇದೆ, ಅವನ ಸಮಸ್ಯೆ ಎಷ್ಟು. ಅಂದ್ರೆ ಒಟ್ಟಾರೆಯಾಗಿ ನಿಮ್ಮ ಧರ್ಮಪತ್ನಿಯವ್ರಿಗೂ ಸಮಸ್ಯೆ ಬೇಡ, ನಿಮ್ಮ ಮಗಳಿಗೂ ಸಮಸ್ಯೆ ಬೇಡ, ನೆಂಟರು ಮನೆಗೆ ಹೋದವ್ರಿಗೆ ಅವ್ರಿಗೂ ನಿಮ್ಮ ಮೇಲೆ ಸಮಸ್ಯೆ ಬೇಡ ಅನ್ನೋ ಮನೋಭಾವ ನಿಮ್ದು. ಯಾಕೆ ಈ ತರ ಗುಣಗಳು ಬೆಳೆಸ್ಕೊಂಡ್ರಿ? ಯಾವಾಗಿಂದ ಬೆಳೆಸ್ಕೊಂಡ್ರಿ ಈ ತರ ಗುಣಗಳು, ಒಳ್ಳೆ ಗುಣಗಳು? ಯಾಕೆ ಇಷ್ಟು ಒಳ್ಳೆತನ? ಇನ್ನೊಂದು, ನನ್ನ ಲೈಫಲ್ಲಿ ಮ್ಯಾರೇಜ್ ಆಗಿದ್ದು ಅವರು ಆಕ್ಚುಲಿ ನನ್ನ ಹೆಂಡತಿ ಅವರೆಲ್ಲ ಇದು ಬಹಳ ಪೂರ್ ಕಂಡೀಷನ್ಸ್ ಇದ್ರು. ಅವಾಗ ನಾನು ಸ್ಟ್ಯಾಂಡರ್ಡ್ ಇದ್ದೆ. ನಮ್ಮಮ್ಮ ಸೆಂಟಿಮೆಂಟ್, ನಮ್ಮಮ್ಮ ಬೀಂಗ್ ಮೋಸ್ಟ್ ಸೆಂಟಿಮೆಂಟ್ ದೇ ಆಗ್ಲೇಬೇಕಪ್ಪ ನೀನ್ ಆಗ. ನಾನು ಅವಾಗ ಸ್ಟ್ಯಾಂಡರ್ಡ್ ಇದ್ದೆ. ಯಾವಾಗ 84, 85 ಐ ಮೀನ್ ಡಿಗ್ರಿ ಹೋಲ್ಡರ್, ರೆಗ್ಯುಲರ್ ಚೆನ್ನಾಗಿದೆ. ಆರ್ಕರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಯಾಶುಯಲ್ ಡ್ಯೂಟಿ ಮಾಡ್ತಿದ್ದೆ. ಬಟ್ ನಾವು ಇದು ಬೆಂಗಳೂರಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ಇಂದ ಮಾಡರ್ನ್ ಬೇಕರಿ ಸೆಲೆಕ್ಷನ್ ಆಗಿದೆ. ಅಲ್ಲಿ 120 ರೂಪಾಯಿ ಬಾಡಿಗೆ ಇಲ್ದಾಗೆ ನಮ್ಮ ಅಣ್ಣ ಅವ್ರೆಲ್ಲರನ್ನ, ನಮ್ಮ ಅಣ್ಣವ್ರೆಲ್ಲ ಏನ್ ಮಾಡ್ಬಿಟ್ರು, ಸೆಂಟಿಮೆಂಟ್ ನಾನು ಇಟ್ಬಿಟ್ರು. ಇವನಿದ್ದೆ ನಮ್ಗೆ ಗೇಮ್ ಆಗುತ್ತೆ, ಇವನ್ನೆಲ್ಲ ಬೇರೆ ಕಡೆ ಚೆನ್ನಾಗಿದ್ರೆ ಫೋಟೋ ಬಿಟ್ರೆ ನಮ್ಗೆ ಯಾರ ಗತಿ ನೋಡೋರು ಅಂತ. ಆ ಇವಾಗ ನಮ್ದು 15 ಎಕರೆ ಜಮೀನ್ ಇತ್ತು, ಪೊಲಿಟಿಕಲ್ ಅಲ್ಲಿ ಇದ್ವಿ, ನಾನು ಜಮೀನೆಲ್ಲ ಉಳಿಸಿದೆ, ಎಲ್ಲ ಮಾಡಿದೆ. ಸತ್ಯ ಯಾವಾಗ್ಲಿದ್ದು ಒಂದಲ್ಲ ಒಂದಿನ ಕಷ್ಟ ಬರುತ್ತೆ, ನಿಜವಾಗ್ಲೂ ಫ್ಯೂಚರ್ ಇರುತ್ತೆ. ಖಂಡಿತ. ಈಗ ನೀವು ಈಗ ಮುಂದಿನ ದಿನಗಳು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರೆ, ತಲೆಯಲ್ಲಿ ಏನಾದ್ರು ಆ ಯೋಜನೆ ಇದೆಯಾ? ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ಏನ್ ಮಾಡ್ಬೋದು ನಾನು ಅಂತ ಏನಾದ್ರು ಅನ್ಕೊಂಡಿದ್ದೆ? ಸರ್, ಈಗ ಜಸ್ಟ್ ಅಲ್ಲಿಂದ ಈಗ ಹೊರಗಡೆ ಕಳಿಸಿದ್ದಾರೆ, ಮನೆ ಖಾಲಿ ಮಾಡಿಸಿ. ಏನ್ ಮಾಡ್ಬೇಕು ಅಂದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಮಾಡ್ಬೇಕು, ಸಾಧನೆ ಮಾಡ್ಬೇಕಂತಿದ್ವಿ. ಇಲ್ಲ ನಾನು ಆಧಾರಿಸ್ಬೇಕು ಅಂತ ಹೇಳಿದ್ದಾರೆ ನಮ್ಮ ಇನ್ಸೂರೆನ್ಸ್. ಹೇಳ್ಬಾರ್ದ ಇನ್ನ ಹೇಳಿದರೆ ಮೊದಲು ಗೊತ್ತಾದ್ರೆ ಅಯ್ಯೋ ನಿಮ್ಮ ಅಪ್ಪ ಕೊಡುಕಪ್ಪ, ಅದು ತಂದೆ ಮೇಲೆ ದೂರು ಚೆನ್ನಾಗಿ ಇರ್ತಾರೆ. ಮನುಷ್ಯ ಮಾಡ್ತಾನೆ, ಅಭ್ಯಾಸ ಇದೆ, ಅಭ್ಯಾಸ ಯಾಗಿದೆ ಆ ಸರ್ಕಮ್ಸ್ಟೆನ್ಸ್ ಬಿಲ್ಲಿಂಗ್ ಟೈಮ್ ನೋಡಿ ಅವನು ಹೋಗ್ತಾನೆ ಅರ್ಥ ಆಗ್ಲಿ. ತಾನಾಗಿ ಯಾರು ಹೋಗಿ ಕುಡಿದು ವಿಷ ಕುಡಿಯಕ್ಕೆ ಹೋಗಲ್ಲ. ಆವತ್ರ ಹೋಗಿ ಯಾರು ಚೆಲ್ಲಾಟ ಆಗಿ ಹಿಂಗ್ ಬೇಳ್ಕೊಡೋದಿಲ್ಲ. ಯಾಕೆ? ತನ್ನ ಬೇಜಾರಾದಾಗ ಹೋಗಿ ಕೊಡ್ತಾನೆ ಅಷ್ಟೇ ಹೊರತಾಗ್ಲಿ. ಇನ್ನೊಂದು ಅದೇ ಫ್ಯಾಮಿಲಿ ನನಗೆ ಚೆನ್ನಾಗಿದ್ದು. ಯಾರು ಏನು ಫ್ಯಾಮಿಲಿ ಅಂತಂದ್ರೆ ಜೊತೆಲಿದ್ದು, ಈ ವಯಸ್ಸಲ್ಲಿ ಏನಿದೆ ನಮ್ಗೆ 65 ಏನು ಊಟ ತಿಂಡಿ ಅದು ಕೊಡೋದ್ರಲ್ಲಿ ಅಷ್ಟು ಇದೆ. ಹೇಳ್ತೇವೆ ಈ ಮಳೆ ಚಳಿಗಾಲದಲ್ಲಿ ಇಲ್ಲೇನು ಇರ್ಬೇಕಾಯ್ತು ನಾನು. ಸರಿ, ನಡ್ಕೊಂಡು ನೀವು ಓಡಾಡ್ತಿರ್ತೀರಲ್ವಾ, ಬೇಜಾರಾಗಲ್ವಾ? ಬದುಕು ಹೆಂಗೆ ಮುಂದಿನ ದಿನ? ಆಗಿದೆ ಸರ್ ಬೇಜಾರು. ಬೇಜಾರು ಎಂಬುದಕ್ಕೆ ಪದ ಅರ್ಥ ಇಲ್ಲ. ಇದು ನಟಿಗೆ ದಟ್ ಬೇಜಾರು ಅಂತಂದ್ರೆ ಅವನು ಅವಶ್ಯಕತೆ ಇಲ್ಲ. ಇವತ್ತು ಕೇಳೋದೇನಿದೆ, ಬೇಜಾರು ಅಂದ ತಕ್ಷಣ ಸರ್ ಈ ಕುಡಿಬೇಕು, ಒಂದು 5 ರೂಪಾಯಿ ಕೊಡಿದ್ರೆ ನಿಮ್ಮ ಹತ್ರ ಕೇಳೋದೇನಿದೆ? ನನ್ನ ಹತ್ರ ನಿಮ್ಮ ಹತ್ರ ಬೇಜಾರಿದೆ. ಬೇಜಾರು ಔಟ್ ಆಫ್ ಗೆಟ್ ಆಫ್. ಬೇಜಾರು ಮನ್ಸು ಮಾಡ್ಕೊಂಡ್ರೆ ಮನುಷ್ಯನೇ ಅಲ್ಲ, ಜೀವನ ಸಾಧನೆ ಮಾಡಬೇಕು. ಸಾಯವನಿಗೆ ಬೇಜಾರು ಒಂದೇ ದಾರಿ, ಅವನಿಗೇನು ನೇಣಾಕಬೇಕು, ಮುರ್ಲಾಕಬೇಕು ಅಷ್ಟೇ. ಸಾಧಿಸೋನಿಗೆ ಸಾವಿರಾರು ಏನು ಅಲ್ಲೂ ಇಲ್ಲೂ ಯಾವನು ನೋಡ್. ನಾನು ಬೈ ಚಾನ್ಸ್ ಅಲ್ಲಿಂದ ಬರಬೇಕು, ನೀವು ಸಿಗ್ಬೇಕು, ಅಲ್ಲಿ ಬರಬೇಕಂದ್ರೆ ಅವನು ಬರ್ದಿರ್ತಾನೆ. ಅಲ್ಲಿ ಬಂದು ನೀವು ಕರ್ಕೊಂಡ್ ಬಂದ್ರಿ, ನೀವು ಇಲ್ಲ ಅಂದ್ರಿ, ಮೇಡಮ್ ಅವರು ಕೊಡ್ರಿ, ಅವ್ರು ಫೋನ್ ಪೇ ಮಾಡ್ರಿ. ಅಂದ್ರೆ ಇವತ್ತು ನೀವು ಕೊಡ್ಲಿಲ್ಲ, ಅದು ಖರ್ಚಾಗೋಡಿದ್ದು. ನಾನು ಸ್ನೇಹಿತ ಹತ್ರ ನಾನು ಬ್ಲೈಂಡ್ ಆಗ್ತಿದ್ದೆ. ಬ್ಲೈಂಡ್ ಅಂತ ಕೂಡ ಎಂತ ನಮ್ಗೆ ಅವು ಕೊಟ್ಟೇನು ಕೊಡ್ಲಿಲ್ಲ. ಅವನು ಕೊದ್ದಿದ್ರು ಪರವಾಗಿಲ್ಲ, ಅವ್ನಿಗೆ ನಡೆಯುತ್ತೆ. ಆದ್ರೆ ನನ್ನ ಮಾನಸಿಕವಾಗಿ ಕೊಡ್ಲೇಬೇಕಾದ್ರೆ ನಿಮ್ಮ ಈ ವ್ಯಕ್ತಿತ್ವನೇ ನಮ್ಗೆ ತುಂಬಾ ಇಷ್ಟ ಆಗಿರೋದು. ಸೊ ನೋಡಿದ್ರು ಕೂಡ ಇಷ್ಟ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಒಂದು ಸಹಾಯ ಮಾಡ್ತಾರೆ ಅನ್ನೋ ಮನಸ್ಥಿತಿ ನನಗಿದೆ, ಆ ಒಂದು ಭರವಸೆ ಇದೆ. ಕೊನೆಯದಾಗಿ, ಈಗ ನೀವು ಇಷ್ಟು ವರ್ಷ ಆದ್ರೂ, ಇಷ್ಟು ವಯಸ್ಸಾದ್ರೂ ಕೂಡ ಇಲ್ಲ ದುಡಿಬೇಕು ಅಂತ ಈ ಒಂದು ಕಸವನ್ನ ಇಟ್ಕೊಂಡು ಇವತ್ತು ಅಲೆಮಾರಿಯಾಗಿ ಜೀವನ ಮಾಡ್ತಾ ಇದ್ದೀರಾ. ಮಧುಗಿರಿಯಿಂದ ದೊಡ್ಡಬಳ್ಳಾಪುರ ಬಂದು ಎಂಟ್ರಿ ಆಗಿದ್ದೀರಾ. ಮುಂದಿನ ಇದ್ರೆ ಊರು ಇದ್ರೆ ಮುಂದೂರು ಅನ್ನೋ ಒಂದು ಸ್ಥಿತಿ ಬಂದಿದೆ. ಸೊ ಈಗ ಇಷ್ಟೆಲ್ಲ ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ಈ ಚಿಕ್ಕ ವಯಸ್ಸಲ್ಲೇ ಅಯ್ಯೋ ಜೀವನ ಬೇಡ ಅಂತ ಸಾವಿರಷ್ಟು ಜನ ಇದ್ದಾರೆ, ಅಯ್ಯೋ ಬದುಕಿ ಬೇಡ ಅನ್ನೋ ಬೇಜಾರು ಅದು ಆ ಜನದಲ್ಲಿ ಅದು ಹೇಳ್ಬೇಕು. ಸಾಯುವುದು ಮುಖ್ಯ ಅಲ್ಲ, ಸಾಧಿಸವನೇ ಮುಖ್ಯ. ಸತ್ಯ. ಸಾಯುವ ಕ್ಷಣ ಹೊಟ್ಟೋಗ್ಬಿಡ್ತಾನೆ. ಏನ್ ಬೇಕದು? ಸಾಧಿಸೋನಿಗೆ ಸಾವಿರಾರು ದಾರಿ ಇದೆ. ಏನು ದುಡುಕ್ಬೇಕು, ಓಡಬೇಕು, ಇಲ್ಲ ಏನು ಕೇಳ್ಕೋಬೇಕು, ಓಡ್ಬೇಕು ಅರ್ಥವಾಗ್ಲಿ. ಸಾಯೋದಿಕ್ಕೆ ಎಲ್ಲೇ ಹೋಗ್ಬೋದು, ಇಲ್ಲೇ ಬರ್ಬೇಕಾ? ಅಲ್ಲೇ ಹೋಗ್ಬೋದಲ್ಲ, ಏನೂ ಹೋಗ್ಬೋದು. ಖಂಡಿತ ಸರ್. ಒಟ್ಟಾರೆ ಗಂಡ ಹೆಂಡತಿ ಬಗ್ಗೆ ಏನ್ ಹೇಳ್ತೀರಾ? ಸಂಬಂಧದ ಬಗ್ಗೆ ಏನ್ ಹೇಳ್ತೀರಾ? ಅಮ್ಮ ನೋಡಿ ಹೇಳ್ತೀನಿ, ಈಗ ಹೆಣ್ಮಕ್ಳ ಬಗ್ಗೆ ಏನು ಮಾತಾಡಕ್ಕಾಗಲ್ಲ. ಯಾಕಂತ ಈಗ ಡೆಮೋಕ್ರಸಿ, ನಮ್ಮ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಹೆಣ್ಮಕ್ಳು ಪ್ರಯೋಜನ ಏನ್ ಹೇಳಿದ್ರು ಗಣಿಸಿದೆ. ಇಷ್ಟು
ಕಾಫಿ ಕುಡಿದು ಬಂದೆ ಅಲ್ಲಿ ಹೋಗಿದ್ದೀನಿ. ಮೊನ್ನೆ ಇಲ್ಲಿಗೆ ನನ್ನ ಮಗ ಇದು ಗುರು ಪೌರ್ಣಿಮೆ ದಿವಸ ಬಂದಿದ್ದಾರೆ, ನಮ್ಮೂರ್ಗೆ ಬರ್ಬೇಕಂತ ನೋಡಕ್ ಬಂದಿದ್ದಾರೆ. ನಮ್ಮ ಮಿಸ್ಸಸ್ ಇನ್ನೊಬ್ರು ಅಸಿಸ್ಟೆಂಟ್ ಅಂದ್ರೆ ಯಾರು ಇದ್ದಾರೆ ಅವರು ಇಲ್ಲಿ ಅದು ಹೇಳ್ಬಾರ್ದು, ಎಣ್ಣೆ ಬಾಟ್ಲು ತಂದು ಕೊಡ್ತಾ ಇದ್ದಾರೆ. ಯಾಕಮ್ಮ ಹಿಂಗ್ ತಂದು ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಎಲ್ಗೋ ಪಾರ್ಟಿಗೆ ಹೋಗಿದ್ವಿ ತಗೋ ಹೆಣ್ಮಕ್ಳ ಪಾರ್ಟಿಯಲ್ಲಿ ಎಣ್ಣೆ ಕೊಡ್ತಾರ? ಪ್ರಪಂಚ ಹೇಳಿ ಸರ್, ಇದು ತಗೊಂಡು ಅಕ್ಕ ಯಾರೋ ಒಂದು ಬಾಡಿಗೆ ಮನೆ, ನನ್ನ ಸ್ವಂತ ಮನೆ ಇದೆ ಊರಲ್ಲಿ, ಅಲ್ಲಿ ಬಾಡಿಗೆ ಮನೆ ತಂದಿಕ್ಕಿದೆ, ಅದನ್ನ ತೆಗೆದು ಕೊಡ್ರಿ ಅಂತ. ಯಾಕೆ ಕೊಟ್ಟು? ಮಗ ಬರ್ತಾನೆ ಕುಡ್ದವನ್ನೇ ಹಿಂಗ್ ಕುಡಿದು ಇದ್ರೆ ಅವ್ರಿಗೆ ತೋರಿಸ್ಬಿಡೋಣ, ನೀವು ಅಪ್ಪನ ಹೋ ಕುಡ್ಕ ಎಂತ ಕುಡ್ಕನಪ್ಪ ತೋರಿಸ್ಬಿಡೋಣ. ಈ ತರ ಹೆಣ್ಮಕ್ಳು ಇರ್ತಾರೆ. ಏನ್ ಹೆಣ್ಮಗ ತಿಳ್ಕೊಬೇಡ. ಇಲ್ಲ ಇಲ್ಲ ಅಕ್ಕ, ಅರ್ಥ ಆಯ್ತು. ಆ ತರ ಕೊಟ್ಟಿದ್ರಮ್ಮ, ಇದು ರಿಯಲ್ ಫ್ಯಾಕ್ಟ್. ಈಗ ಫೋನ್ ಮಾಡಿ ಕೇಳ್ಬೇಕು ಬೇಕಾದ್ರೆ. ಅಂದ್ರೆ ಒಟ್ಟಾರೆಯಾಗಿ ಅನ್ಸಿದ್ ನಮ್ಗೆ ಈ ಒಂದು ನಿಮ್ ಸಂದೇಶದಲ್ಲಿ ನಂಬಿದವರಿಂದ ಆದಂತ ಮೋಸದಿಂದ ಇವತ್ತು ನೀವು ಅಲಮಾರಿಯಾಗಿ ಬದುಕಿದ್ದೀರಾ. ಇನ್ನ ಒಂದು ಅಲಮಾರಿಯಲ್ಲಿದ್ದೆ ನನ್ನ ನಾದ್ನೇವು ಆಯಮ್ಮನು ಉಮಾ ಅಂತ ಬಹಳ ಒಳ್ಳೆ ಹುಡುಗಿನೇ, ನಾನೇನು ಇದ್ದೀರ ಕೊಟ್ಟಿಲ್ಲ. ಆಯಮ್ಮನು ಚೆನ್ನಾಗಿದ್ದಾರೆ, ಅವ್ರೆಲ್ಲರೂ ಚೆನ್ನಾಗಿರ್ಲಿ, ನನ್ನ ಬಾಮದಿಗೂ ಚೆನ್ನಾಗಿರ್ಲಿ, ಎಲ್ಲಾ ಚೆನ್ನಾಗಿರ್ಲಿ ಅಂತ ನಾನು ಬಯಸ್ತಾ ಇದ್ವಿ. ನಾನು ಕೇಳ್ತೀನಿ ನಿಮಗೆ ಮತ್ತೊಂದ್ ಸರಿ, ಎಲ್ರು ಚೆನ್ನಾಗಿರ್ಲಿ ಎಲ್ರು ಚೆನ್ನಾಗಿರ್ಲಿ ಅಂತ ಬಯಸ್ತಾ ಇದ್ದೀರಾ. ಯಾಕೆ ಇಷ್ಟು ಒಳ್ಳೆತನ? ಯಾವಾಗಿಂದ ಉಟ್ಕೊಂತೀವಿ ಒಳ್ಳೆತನ? ಎಲ್ರು ಒಳ್ಳೆದು ಬರ್ತ್ ನಮ್ ತಾಯಿ ತಂದೆ ನಿನ್ಗೆ ಉಪಕಾರ ನಿನ್ ಕೈಲಿ ಆಗ್ಬಿದ್ದಿತ್ತಲ್ಲ, ಅಪಕಾರ ಬಯಸ್ಬೇಡ. ನಿನ್ ಕೈಲಿ ಆಗ್ಲಿಲ್ವಲ್ಲ ಹೋದಕ್ಕೆ ಕೊಡ್ಬೇಡ ಅಂತ ಬೇರೆ ಬೇಡ. ಅಲ್ಲಿ ಒಬ್ರು ಕೂತಿರ್ತಾನೆ, ಅಲ್ಲಿ ಕೂತಿವನಿಗೆ ಊಟ ಬೇರೆಯವ್ರು ಕೊಡ್ತಾರೆ, ಅವ್ನು ಕೊಡ್ಬೇಡ ಅಂತ ಹೇಳ್ಬೇಡ. ನಿನಗೆ ಆಗ್ಲಿಲ್ಲ, ತಿನ್ನಕ್ಕಾಗ್ಲಿಲ್ಲ, ಅವ್ರು ಕೊಡಿ. ಅದೊಂದು ಅಭ್ಯಾಸ ಸರ್. ನಿಜವಾಗ್ಲು ಆ ದೇವರು ನಿಮ್ಮ ಪ್ರಾಮಾಣಿಕತೆಗೆ ಮೆಚ್ಚಿರ್ತಾನೆ, ಜೊತೆಲಿರ್ತಾನೆ. ನೀವು ಹೇಳಿದ್ರಲ್ಲ ಅಲಮಾರಿ ಅಂತ, ನಿಮ್ಮ ಅಲಮಾರಿ ಜೀವನದಲ್ಲಿ ಭಗವಂತ ನಿಮ್ ಜೊತೆ ಇದ್ದೇ ಇರ್ತಾನೆ. ಭಗವಂತನ ಜೊತೆಗೆ ಈ ಕ್ಷಣದಿಂದ ನಾವು ನಮ್ಮ ವೀಕ್ಷಕರು ಎಲ್ಲರೂ ಇರ್ತೀವಿ. ನಿಮ್ಗೆ ಮುಂದೆ ಏನ್ ಬೇಕು, ಏನ್ ಸೌಕರ್ಯ ಬೇಕು, ಈಗ ಅದು ನಮ್ಮ ವೀಕ್ಷಕರಿಗೆ ಕೇಳ್ಕೊಳ್ಳಿ. ಖಂಡಿತವಾಗ್ಲು ಅವರು ನಾವೆಲ್ಲರೂ ಜೊತೆ ಸೇರ್ಕೊಂಡು ನಿಮ್ಗೆ ಏನಾದ್ರು ಒಂದು ನೆಲೆ ಮಾಡ್ಕೊಡ್ತೀವಿ. ನೀವು ಕೇಳ್ಕೊಳ್ಳಿ ಸರ್, ನಿಮ್ಗೆ ಏನ್ ಬೇಕಾಗಿದೆ, ಈಗ ನಿಮ್ಮ ಬದುಕಿಗೆ ಏನ್ ಬೇಕು, ಏನ್ ಬಿದ್ರೆ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದ್ದೀರಾ? ಏನಿಲ್ಲ ಸರ್, ನೆಮ್ಮದಿಯಾಗಿ ಮನೆಯಲ್ಲಿದೆ ಸಾಕು. ನಮ್ಮ ಮಿಸ್ಸಸ್ ಒಳ್ಳೆ ಬುದ್ಧಿ ಕೊಟ್ಟು ಮನೆಯಲ್ಲಿದ್ದು ಸಾಧ್ಯ ಮಾಡಿ ದುಡಿಮೆ ಇಲ್ಲಾದ ದುಡ್ಕೋಬಹುದು, ತಿನ್ಬೋದು, ಬೇರೆ ಏನು ಬೇಕಿಲ್ಲ ಸರ್. ಖಂಡಿತ ಸರ್, ತುಂಬಾ ಹೆಮ್ಮೆ ಅನಿಸ್ತದೆ ನಿಮ್ಮ ಒಳ್ಳೆ ವ್ಯಕ್ತಿತ್ವಕ್ಕೆ. ನಿಮ್ಮ ಒಳ್ಳೆ ವ್ಯಕ್ತಿತ್ವಕ್ಕೆ ನಾವು ನಮ್ಮ ಧರ್ಮಪತ್ನಿ, ನಮ್ಮ ವಾಹಿನಿ ಎರಡೂ ಕೂಡ ತಲೆಬಾಗಿ ನಿಮ್ಗೆ ನಮಸ್ಕರಿಸ್ತೀವಿ. ಈ ಪ್ರಾಮಾಣಿಕ ನಿಮ್ಮನ್ನ ಭಗವಂತ ಕಾಪಾಡ್ತಾನೆ. ವೀಕ್ಷಕರೇ, ಇವತ್ತಿನ ಒಂದು ನಮ್ಮ ಸರ್ ವ್ಯಕ್ತಿತ್ವಕ್ಕೆ ನೀವೆಲ್ಲರೂ ಮೆಚ್ಚಿದ್ದೀರಾ. ಮಂಜುನಾಥ್ ಅವರ ವ್ಯಕ್ತಿತ್ವಕ್ಕೆ ನೀವೆಲ್ಲರೂ ಮೆಚ್ಚಿದ್ದೀರಾ. ಇವತ್ತು ನಂಬಿದವರು ಕೈ ಕೊಟ್ಟು ಮೋಸ ಮಾಡದಂತ, ನಂಬಿಕೆ ದ್ರೋಹ ಮಾಡದಂತ ಒಂದೇ ಒಂದು ಅನ್ಯಾಯಕ್ಕೆ ಇವತ್ತು ಅವರು ಕೈಯಲ್ಲಿ ಇಟ್ಕೊಂಡು ಒಂದು ಕಸುಬು, ಈ ಒಂದು ಜಿಪ್ ಹಾಕುವಂತ ಒಂದು ಕಸಬನ್ನ ಇಟ್ಕೊಂಡು ಇವತ್ತು ಎಲ್ಲಿಂದಲೂ ಬಂದು ಇಲ್ಲಿಂದಲೂ ಹೋಗಿ ಅಲಮಾರಿಯಾಗಿ ನಡೆದುಕೊಂಡು ಇವತ್ತು ಮನೆ ಮನೆಗೆ ಹೋಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. 10-50 ರೂಪಾಯಿ ಆಗೋದು ಹೆಚ್ಚು. ಆ 50 ರೂಪಾಯಿಯಲ್ಲಿ ಊಟ ತಿಂದು ಏನ್ ಮಾಡಿ 50 ರೂಪಾಯಿ ಏನ್ ಬರುತ್ತೆ ನೀವೇ ಲೆಕ್ಕಾಚಾರ ಹಾಕಿ, ಏನೂ ಆಗೋದಿಲ್ಲ. ಅಂತಂದ್ರೂ ಕೂಡ ಅವರು ಇಂಥ ವಯಸ್ಸಲ್ಲಿ ನಾನು ಸಾಯಬಾರ್ದು, ಸಾಧಿಸ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಿದ್ದಾರೆ. ದಯಮಾಡಿ ಇವರಿಗೆ ಯಾರಾದ್ರೂ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇದ್ದಲ್ಲಿ ಇವ್ರ ಅಕೌಂಟ್ ನಂಬರ್ ಅಥವಾ ಇವ್ರ ಫೋನ್ ಪೇ ನಂಬರ್ ಏನಾದ್ರೂ ಒಂದು ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ದಯಮಾಡಿ ಅವ್ರಿಗೆ ಸಹಾಯ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಉಳ್ಕೊಳ್ಳೋದಕ್ಕೆ ಒಂದು ಆಶ್ರಯ ಬೇಕಾಗಿದೆ. ನಿಮ್ಗೆ ಗೊತ್ತಿರುವಂತಹ ಅನಾಥಾಶ್ರಮಗಳಾಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಯಾವ್ದಾದ್ರು ಒಂದು ನೆಲೆ ಇದ್ದ ಜಾಗದಲ್ಲಿ ನಮ್ಗೆ ಗೊತ್ತಾದಲ್ಲಿ ದಯಮಾಡಿ ಅವರ ಒಂದು ನಂಬರ್ ಹಾಕಿರ್ತೀವಿ. ಆ ನಂಬರ್ಗೆ ದಯಮಾಡಿ ಕಾಲ್ ಮಾಡಿ ಮಾತಾಡಿ ಅವ್ರಿಗೊಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀವಿ. ಇವ್ರಿಗೆ ಮಾಡುವಂತಹ ಸೇವೆ, ಇವ್ರಿಗೆ ಮಾಡುವಂತಹ ಸಹಾಯ ಭಗವಂತನಿಗೆ ಹತ್ರವಾಗಿರುವಂತಹ ಕೆಲಸ. ದಯಮಾಡಿ ಭಗವಂತನ ಮೆಚ್ಚೋ ಕೆಲಸ ಮಾಡೋಣ. ಇವ್ರಿಗೆ ಆದಷ್ಟು ಬೇಗ ಇನ್ನಷ್ಟು ಒಂದು ನೆಲೆ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ನಮಸ್ಕಾರ.